ಈ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಮುಖಂಡರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಈಗ ಬೆಂಗಳೂರಿನಲ್ಲಿ ನಡೀತಾ ಇರುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಅಂತ ಪ್ರಕಾಶ್ ರಾಜ್ ಅವರ ಆಗ್ರಹ. ರಿಜ್ವಾನ್ ಅರ್ಷದ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಒತ್ತಾಯ ಹಾಕ್ತಾ ಇದ್ದಾರೆ ಮಾಡಲೇಬೇಕು ಅಂತ. ಬಟ್ ಕೇಂದ್ರ ಸರ್ಕಾರ ಅದಕ್ಕೆ ನಿರ್ಬಂಧವನ್ನು ಹೇರಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಕಾರಣ ಏನಂದ್ರೆ, ಇವರಿಗೆ ಎಡಪಂಥೀಯವರಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಅಂದ್ರೆ ಬಹಳ ಪ್ರೀತಿ ಇವರಿಗೆ. ಇಲ್ಲಿ ಹಿಂದೂಗಳಿಗೆ ಆಗ್ತಾ ಇರುವಂತಹ ದೌರ್ಜನ್ಯ, ಹಿಂದೂಗಳೆಲ್ಲ ಆದಂತಹ ದೌರ್ಜನ್ಯದ ಸಂಬಂಧಪಟ್ಟಾಗ ದಾಖಲೆ ಸಹಿತ ಸಿನಿಮಾಗಳ ಪ್ರಕಟ ಆದ್ರೆ ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡಿಲ್ಲ ಅವರು. ಅದು ಕಾಶ್ಮೀರ್ ಫೈಲ್ಸ್ ಇರ್ಬೋದು, 370 ಆಕ್ಟ್ ಸಂಬಂಧಪಟ್ಟಾಗಿರ್ಬೋದು, ಕೇರಳ ಸ್ಟೋರಿ ಇರ್ಬೋದು, ಇಂಥ ಇದನ್ನ ಅವರು ಒಂದೇ ಒಂದು ಶಬ್ದ ಮಾತಾಡಿಲ್ಲ. ಈಗ ಒಮ್ಮೆಲೆ ಪ್ಯಾಲೆಸ್ತೈನ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ, ಪ್ಯಾಲೆಸ್ತೈನ್ ಏನ್ ಸಂಬಂಧ ಇಲ್ಲಿ? ಮತ್ತು ಪ್ಯಾಲೆಸ್ತೈನು ಇಸ್ರೇಲ್ ಸಂಬಂಧಪಟ್ಟಾಗ ನಡೀತಾ ಇರುವಂತ ಪ್ರಕ್ರಿಯೆ ಇದು. ಸೊ ಇವ್ರು ಎಡಪಂಥೀಯವರಿಗೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರ ಏಜೆಂಟ್ರಿ ಇವರೆಲ್ಲ. ಇವರು ಅವ್ರ ಬಗ್ಗೆ ಬಹಳ ಪ್ರೀತಿ. ಇವ್ರು ಈ ದೇಶದಲ್ಲಿರುವಂತ ಹಿಂದೂಗಳ ದೌರ್ಜನ್ಯ ಆಗ್ಲಿ, ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಸಾಕಷ್ಟು ರೀತಿಯ ಭಯೋತ್ಪಾದನೆ ಚಟುವಟಿಕೆಗಾಗಲಿ, ಈಗ ಪಹಲ್ಗಾಮ್ ಆಯ್ತು, ಪಹಲ್ಗಾಮದ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡಿಲ್ಲ ಇವರು. ಯಾಕೆ ಮಾತಾಡಿಲ್ಲ? ಮತ್ತು ಪಾರ್ಲಿಮೆಂಟ್ ನಲ್ಲಿ ಓಟು ತಗೊಳ್ಬೇಕಾದ್ರೆ OIC ಜೈ ಪಾಲಿಸ್ತೇನ್ ಅಂತ ಹೇಳ್ತಾನ ನಾವು. ಅವ್ರಿಗೆ ಮತ್ತು ಈ ಪ್ರಕಾಶ್ ರಾಜ್ಗೆ ಏನೂ ವ್ಯತ್ಯಾಸ ಇಲ್ಲ. ಮತ್ತು ಈ ನಮ್ಮ ದೇಶದೊಳಗಡೆಗೆ ಮುಸ್ಲಿಂ ಹಬ್ಬದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ಓಡಾಡ್ತಾರೆ. ಇವ್ರಿಗೆ ಈ ದೇಶದಲ್ಲಿ ಅನ್ನ ತಿಂದು, ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಫೆಸಿಲಿಟೀಸ್ ತಗೊಳ್ತಾ ಇರುವಂತವ್ರು ಈ ದೇಶದಲ್ಲಿ ಆಗ್ತಾ ಇರುವಂತ ಹಿಂದೂಗಳ ದೌರ್ಜನ್ಯ ಬಗ್ಗೆ ಮಾತನಾಡುದಿಲ್ಲ, ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಮಾತನಾಡುದಿಲ್ಲ, ಪಾಕಿಸ್ತಾನದಲ್ಲಿ ಹಿಂದೂಗಳ ಬಗ್ಗೆ ದೌರ್ಜನ್ಯದ ಬಗ್ಗೆ ಮಾತಾಡುದಿಲ್ಲ. ಈ ಪ್ರಕಾಶ್ ರಾಜ್ ಅಂಡ್ ಏನ್ ಎಡಪಂಥೀಯ ಒಂದು ಟೀಮ್ ಇದೆ, ಇವರು ಬರೇ ಮುಸ್ಲಿಮರ ಪರವಾಗಿ ಸರ್ವ ಜನಾಂಗದ ತೋಟ ಅಂತ ಹೇಳುವಂತವ್ರು, ಹಿಂದೂಗಳಿಗೆ ಅನ್ಯಾಯ ಆದಾಗ ಎಲ್ಲ ಹೋಗುತ್ತೆ ಈ ಸರ್ವ ಜನಾಂಗದ ತೋಟ? ಇದು ಪ್ಯಾಲೆಸ್ತೈನ್ ಬಗ್ಗೆ ಯಾಕೆ ಪ್ರೀತಿ ಇವ್ರಿಗೆ? ಸೊ ಇದು ವಿಚಿತ್ರವಾದಂತ ಮಾನಸಿಕತೆ. ಇವರು ಒಟ್ಟು ವಿವಾದ ಸೃಷ್ಟಿ ಮಾಡೋದು, ತಾವು ಪ್ರಚಾರ ತಗೊಳ್ಳೋದು ಮತ್ತು ಹಿಂದೂಗಳನ್ನ ಅವಹೇಳನ ಮಾಡುವಂತಹದ್ದೇ ಇವ್ರ ಪ್ರವೃತ್ತಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಕೇಂದ್ರ ಸರ್ಕಾರ ಪ್ಯಾಲೆಸ್ತೈನ್ ಸಂಬಂಧಪಟ್ಟಾಗ ಏನ್ ಬ್ಯಾನ್ ಮಾಡಿದೆ ಸರಿ ಇದೆ, ಅದ್ರೊಳಗೆ ಏನ್ ತಪ್ಪೇನಿದೆ ಅದ್ರೊಳಗೆ? ಇದು ನಾನು ಹೇಳೋದು ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನ ನಾನು ಖಂಡಿಸ್ತಾ ಇದ್ದೀನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಸಜೀವ ಸುಟ್ಟಾಗ ಇವರಿಂದ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಈಗ ಬೇರೆ ದೇಶದ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ ಅಂತ ಕೆಲವು ನೆಟ್ಟಿಗರು ಈಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. 100ಕ್ಕೆ 100 ಸತ್ಯ. ಈಗ ಅವರು ಅಲ್ಲಿ ಅದನ್ನ ಹೇಳ್ಬೇಕಾದ್ರೆ ಯಾವುದೋ ಒಂದು ತಾಯಿ ತನ್ನ ಗಂಡನ ಕಾಯ್ತಾ ಇದ್ದಾಳೆ, ಯುದ್ಧದಲ್ಲಿ ಆದಂತ ಘಟನೆ ಹಿನ್ನೆಲೆಯಲ್ಲಿ ಮಗನ್ನ ಕಾಯ್ತಾ ಇದ್ದಾಳೆ, ಅದು ಇದು ಅಂತ ಹೇಳ್ತಾರೆ. ಅಂತಹ ಘಟನೆ ಕಾಶ್ಮೀರದಲ್ಲಿ ನಡೆದಂತ ಪ್ರಸಂಗದಲ್ಲಿ ಎಷ್ಟು ನಡೆದಿದೆ ಘಟನೆ ಹಾಗಾದ್ರೆ? ಈ ಬಾಂಗ್ಲಾದೇಶದ ಜೀವಂತ ಸುಡ್ತಾ ಇದಾರಲ್ರಿ, ಜೀವಂತ. ಹೌದು, ಪೆಟ್ರೋಲ್ ಹಾಕಿ ಕಟ್ಟಿ ಒಂದು ಕಂಬಕ್ಕೆ ಕಟ್ಟಿ ಜೀವಂತ ಸುಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಪಹಲ್ಗಾಮದ 26 ಹೆಣಗಳು ಬಿತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಮೇಲೆ ನಾನು ಹೇಳೋದು ಒಂದು ಅಲ್-ಫಲಾ ವಿಶ್ವವಿದ್ಯಾಲಯ, ಎಂತ ಬ್ಲಂಡರ್ ಅದು. ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. 4 ಜನ ಡಾಕ್ಟರ್ಸ್ಗಳು ಜೀವ ಉಳಿಸುವಂತವ್ರು ಜೀವ ತೆಗೆಯಕ್ಕೆ ನಿಂತ್ಕೊಂಡು ಎಂತ ಭಯಾನಕವಾದಂತ ಸ್ಫೋಟಕ ವಸ್ತುಗಳನ್ನ ತಯಾರು ಮಾಡಿ ಸ್ಫೋಟನೂ ಮಾಡಿದಾರಲ್ಲ, ಅದ್ರ ಬಗ್ಗೆ ಮಾತಿಲ್ಲ. ಎಂತ ಭಯಾನಕ ಸ್ಥಿತಿ ನಿರ್ಮಾಣ ಆಗಿತ್ತು. ದೆಹಲಿಯನ್ನೇ ಸ್ಫೋಟ ಮಾಡುವಂತ ಇದು ಸಿಕ್ಕಿತ್ತು, RDX ಸಿಕ್ಕಿತ್ತು. ಸೊ ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಅಂದ್ರೆ ಇವರು ಹಿಂದೂಗಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಆಗಲಿ, ಈ ದೇಶದ ಮೇಲೆ ಆಗ್ತಾ ಇರುವಂತ ಅನ್ಯಾಯ ಆಗಲಿ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಎಲ್ಲ ಧರ್ಮೀಯರ ಬಗ್ಗೆನೂ ಸಹಾನುಭೂತಿ ಇದ್ರೆ ಅದೊಂಥರ ಬೇರೆ ವಿಚಾರ. ಇವರು ಏಕಪಕ್ಷೀಯವಾಗಿ ಮಾತನಾಡ್ತಾರೆ ಅಂತ. ಏಕಪಕ್ಷೀಯ, 100ಕ್ಕೆ 100 ಏಕಪಕ್ಷೀಯ. ನನಗೆ ಅನಿಸುತ್ತೆ ಇವರು ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರ ಏಜೆಂಟರ ತರ ವರ್ತನೆ ಮಾಡ್ತಾ ಇದ್ದಾರೆ. ಯಾಕೆ, ಏನ್ ಕಾರಣ ಸರ್? ಏನಿಲ್ಲ, ಈ ಬುದ್ಧಿಜೀವಿಗಳದ್ದು ವಾಸ್ತವಿಕತೆಯನ್ನ, ದೇಶಭಕ್ತಿಯನ್ನ, ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದೇ
ಇವರು ಕುಕೃತ್ಯ ಇದು. ಹ್ಮ್ ಹ್ಮ್ 100ಕ್ಕೆ 100 ಹೇಳ್ತೀನಿ, ಹಿಂದೂಗಳನ್ನ ಅವಹೇಳನ ಮಾಡೋದು, ಹಿಂದೂಗಳನ್ನ ಡಿಪ್ರೆಷನ್ ಮಾಡೋದು, ಅವರನ್ನ ಅಪಮಾನ ಮಾಡೋದು, ಅಪಪ್ರಚಾರ ಮಾಡೋದು, ಮುಸ್ಲಿಮರನ್ನ ಎತ್ತಿ ಹಿಡಿಯೋದು. ನಾನು ಹೇಳೋದು ಮುಸ್ಲಿಮರನ್ನ ಎತ್ತಿ ಹಿಡೀರಿ. ಇಲ್ಲಿ ಈ ದೇಶದಲ್ಲಿ ಆಗ್ತಾ ಇರುವಂತ ಮುಸ್ಲಿಮರ ದೌರ್ಜನ್ಯ ಬಗ್ಗೆ ಮಾತಾಡಿಲ್ಲ, ಹ್ಮ್ ಅದ್ರ ಬಗ್ಗೆ ಮಾತಾಡಲ್ಲ. ರೈಟ್. ಕಾಶ್ಮೀರ್ ಫೈಲ್ಸ್ ಇಷ್ಟು ಒಳ್ಳೆ ಕಾಶ್ಮೀರದ ವಾಸ್ತವಿಕ ಸ್ಥಿತಿ ಆಧಾರ ಸಹಿತ ಸಿನಿಮಾ ಬಂದ್ರೆ ಅದ್ರ ಬಗ್ಗೆ ಮಾತಾಡಿಲ್ಲ. ಕೇರಳ ಫೈಲ್ಸು, ಕೇರಳ ಸ್ಟೋರಿ, ಹೌದು ಆಧಾರ ಸಹಿತ ಕೋರ್ಟಿನದ ಎಲ್ಲ ದಾಖಲೆಗಳನ್ನು ತಗೊಂಡು ಸಿನಿಮಾ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೊ ಪ್ರಮೋದ್ ಮುತಾಲಿಕ್ ಕೂಡ ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದಾರೆ. ಎಲ್ಲರ ಬಗ್ಗೆಯೂ ಸಹಾನುಭೂತಿ ಇರಬೇಕು ಇವ್ರಿಗೆ, ಬಟ್ ಹಂಗಿಲ್ಲ.